ಮುಂದಿನ ಸುದ್ದಿಗೆ ಹೋಗೋಣ. ಆಳಂದದ ಶಾಸಕ BR ಪಾಟೀಲ್ರ ಆಡಿಯೋ ಬಂತಲ್ಲ, ಆ ಆಡಿಯೋ ಜಮೀರ್ ಅಹ್ಮದ್ ಖಾನ್ ವಸತಿ ಸಚಿವರ PA ಸರ್ಫರಾಜ್ ಅವರ ಜೊತೆಗೆ ಮಾತಾಡಿದ್ದದು. ನಿಮ್ಮ ಇಲಾಖೆಯಲ್ಲಿ ದುಡ್ಡು ಕೊಟ್ಟರೆ ಮನೆ ಸ್ಯಾಂಕ್ಷನ್ ಮಾಡ್ತಾರೆ ಅನ್ನೋದರ ಸಾರಾಂಶ ಆಗಿತ್ತು. ಅದು ಶಾಸಕರ ಪತ್ರಗಳಿಗೆ ಕಿಮ್ಮತ್ತಿಲ್ಲ, ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು ದುಡ್ಡು ಕೊಟ್ಟು ಮನೆ ಸ್ಯಾಂಕ್ಷನ್ ಮಾಡಿಸಿಕೊಳ್ತಾ ಇದ್ದಾರೆ ಅಂತ. ಜಮೀರ್ ಅಹ್ಮದ್ ಖಾನ್ರ ಇಲಾಖೆಯ ಬಗ್ಗೆ ಮಾಡಿದ ಆರೋಪ ಕಾಂಗ್ರೆಸ್ ಏನು ಹೇಳುತ್ತೆ, ಮಂತ್ರಿಗಳ ಬಗ್ಗೆ ಮಾಡಿಲ್ವಲ್ಲ ಅಂತ. ಊರು ಸುಟ್ಟರು ಹನುಮಪ್ಪ ಹೊರಗೆ ಅಂತಿರ್ತೀನಿ ನಾನು ಅವಾಗ. ಹಂಗೆ ಮಂತ್ರಿಗಳ ಮೇಲೆ ಮಾಡಿಲ್ವಲ್ಲ, ಇಲಾಖೆ ಮೇಲೆ ಮಾಡಿದ್ರೆ ಮಂತ್ರಿಗಳದೇನು ತಪ್ಪು? ಹಾಗೆ ಅದಕ್ಕೆ ಬೇಳೂರು ಗೋಪಾಲಕೃಷ್ಣ ಇನ್ನೊಬ್ಬ ಕಾಂಗ್ರೆಸ್ ಶಾಸಕರೇ ಜಮೀರ್ ಅಹ್ಮದ್ ಖಾನ್ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಬೇಕು ಅಂದ್ಬಿಟ್ರು. ಹೆಂಗೆ ವಾಲ್ಮೀಕಿ ಹಗರಣದ ಆರೋಪದಲ್ಲಿ ಸಚಿವರಾಗಿದ್ದ ನಾಗೇಂದ್ರ ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಿದ್ರು, ತನಿಖೆಯಲ್ಲಿ ನಿರಪರಾಧಿಗಳು ಅಂದ್ಮೇಲೆ ಮತ್ತೆ ಬನ್ನಿ ಕ್ಯಾಬಿನೆಟ್ಗೆ ಪರವಾಗಿಲ್ಲ, ಬಟ್ ಈಗ ರಾಜೀನಾಮೆ ಕೊಡಲಿ ಅಂತ ಬೇಳೂರು ಗೋಪಾಲಕೃಷ್ಣ ಹೇಳಿಬಿಟ್ರು ಸೊರಬದ ಶಾಸಕರು. ಅದಕ್ಕೆ ಸರಿಯಾಗಿ ವಸತಿ ಇಲಾಖೆಯ ಬಗ್ಗೆ ಅನೇಕ ಚರ್ಚೆಗಳು ಶುರುವಾದವು. ಮುಖ್ಯಮಂತ್ರಿಗಳ ಕರೆದು ಇದು ಏನಿದು ಅಂತ ಕೇಳಿದ್ರು. ಜಮೀರ್ ಅಹ್ಮದ್ ಖಾನ್ ಒಂದು ಎಕ್ಸ್ಪ್ಲೇನೇಷನ್ ಕೊಡಬೇಕಾಗಿ ಬಂತು. ಇಷ್ಟೆಲ್ಲ ಆದಮೇಲೆ ಸಮುದಾಯದ ತಾಕತ್ತು ತೋರಿಸದೇ ಇದ್ದರೆ ಹೆಂಗೆ? ಅದಕ್ಕೆ ಮುಸ್ಲಿಂ ಶಾಸಕರು ಸಚಿವರದೊಂದು ಸಭೆ, ಮೆಸೇಜ್ ಕೊಡೋದಕ್ಕೆ ಇಷ್ಟು ಜನ ಇದ್ದೀವಿ ನೋಡಿ ನಾವು ಅಂತ. ನೋಡಿ ಅಲ್ಲಿ ಶಾಸಕರು, ಸಚಿವರು, MLCಗಳು, ನಿನ್ನೆ ನಡೆದಿದೆ ಇದು ಬೆಂಗಳೂರಿನಲ್ಲಿ ಒಗ್ಗಟ್ಟು ಪ್ರದರ್ಶನ. ಜಮೀರ್ ಅಹ್ಮದ್ ಖಾನ್ ಅವ್ರಿಗೆ ಕಷ್ಟ ಕೊಡಬೇಡಿ ಅಂತ ಮೆಸೇಜ್ ಕೊಡೋದಷ್ಟೇ, ಇನ್ನೇನಿಲ್ಲ. ಜಮೀರ್ ಅಹ್ಮದ್ ಖಾನ್ ಅವರಿಗೆ ಕಷ್ಟ ಕೊಡಬೇಡಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.